ನಿನ್ನ ಬಾಣವನ್ನು ತಡೆಯುವಲ್ಲಿ ಕ್ಷಣಕಾಲ ವಿಫಲವಾದದ್ದು ಹೌದು. ಅದರ ಅರ್ಥ ಇಂದ್ರನನ್ನ ಗೆದ್ದವರು ಇಲ್ಲಿ ಸೋತಿದ್ದಾನೆ ಅಂತ ಅಲ್ಲ, ಮತ್ತೆ ಕ್ಷಣಕಾಲ ವಿರಮಿಸಿದ್ದೆ. ಓಹೋ ಅಯ್ಯ, ನೀನು ಎಷ್ಟೇ ಕಾಲ ಯುದ್ಧ ಮಾಡು, ಪರಿಣಾಮದಲ್ಲಿ ಬದಲಾವಣೆ ಆಗುವುದಿಲ್ಲ. ಅಂದರೆ ಈ ಇಂದ್ರಾರಿಯನ್ನು ಗೆಲ್ಲುವುದಕ್ಕೆ ನಿನ್ನಿಂದಲ್ಲ, ಯಾರಿಂದೂ ಆಗುವುದಿಲ್ಲ. ಯಾಕೋ ಏನೋ? ಯಾಕೆ ಕಾರಣ ಉಂಟು. ನೀನು ಇಲ್ಲಿಗೆ ಹೊರಡುವಾಗ ನಿನಗೆ ಅದರ ಸೂಚನೆ ಸಿಕ್ಕಿರಬಹುದು. ವಿಶೇಷತೆ ಏನು ಎಂದು. ಈ ಇಂದ್ರಜಿತ್ತವನ್ನು ಗೆಲ್ಲುವುದಕ್ಕೆ ಮುಖ್ಯವಾಗಿ ಒಂದು ವ್ರತವನ್ನು ಸಾಧಿಸಬೇಕು. ವ್ರತವ? ಹೌದು. ಅದ್ಯಾವುದು? ವ್ರತ ಸಾಧಿಸುವುದಲ್ಲ, ವ್ರತವನ್ನೇ ಸಾಧಿಸಬೇಕು. ಹಾಗೆ ವ್ರತವನ್ನ ಸಾಧಿಸಿದವರಿಗೆ ಸಾಧನೆ ವ್ರತ ಆಗುವುದಿಲ್ಲ. ಅಯ್ಯ, 12 ಅಬ್ದಿಗಳ ಕಾಲ, 12 ವರ್ಷಗಳ ಕಾಲ ಯಾರು ನಿದ್ದೆ ಮತ್ತು ಮೈಥುನವನ್ನ ಜೊತೆಗೆ ಆಹಾರವನ್ನ ತ್ಯಜಿಸುತ್ತಾರೋ ಅಂಥ ಪುಣ್ಯಾತ್ಮರು ಬೇಕು ನಮ್ಮಂಥವ್ರು ಕೊಲ್ಲಲಿಕ್ಕೆ. ಹೌದು, ಸಾಮಾನ್ಯದವರಿಂದ ಕೊಲ್ಲಲಿಕ್ಕೆ ಆಗುವುದಿಲ್ಲ. ಯಾಕೆ? ಸಾಮಾನ್ಯದ ವ್ಯಕ್ತಿಗಳಲ್ಲ. ಹೀಗೆ ಈ ನಿಯಮವನ್ನ ಎಲ್ಲಿಯೂ ಸಡಿಲಗೊಳಿಸದು ಮಾಡುವಂಥ ಪುಣ್ಯಾತ್ಮ ಇದ್ದರೆ ಅವನಿಗೆ ಹಣೆಯಲ್ಲಿ ಬರೆದರೆ ಕೊಲ್ಲುವ ಸಾಧ್ಯತೆ ಉಂಟು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಯಾಕೆ? ನಾವು ನಮ್ಮ ಸಾವಿನ ಬಗ್ಗೆ ಭೀತರಾದವರಲ್ಲ, ಆದರೆ ಎದುರಿಗೆ ನಿಂತಹ ವೈರಿಗೆ ಇದು ನನ್ನನ್ನು ಕೊಲ್ಲುವ ಸೂತ್ರ ಇದು ಅಂತ ತೋರಿಸಿಕೊಟ್ಟು ಯುದ್ಧ ಮಾಡುವಂತವರು. ಈಗಾಗಲೇ ನನ್ನ ಯುದ್ಧ ಚಮತ್ಕೃತಿಗಳನ್ನೆಲ್ಲ ಪಲಾಯನವಾದ ಅಂತ ವಿಡಂಬಿಸಿದವರಿಗೆ ಇಲ್ಲಿ ಉತ್ತರ ಕೊಟ್ಟಿದ್ದೇನೆ. ಈ ರಾವಣಿಯನ್ನ ಕೊಲ್ಲುವುದಕ್ಕೆ ಅಂಥವನೇ ಆದರೆ ನಿಲ್ಲು, ಇಲ್ಲವಾದರೆ ನಿಮ್ಮ ಸೇನೆಯಲ್ಲಿ ಅಂತಹ ಯೋಗ್ಯತೆ ಇಲ್ಲದವರೇ ಹೋದರೆ ಸೀತೆ ಇಲ್ಲೇ ಇರ್ತಾರೆ, ಮತ್ತೆಲ್ಲಿಗೂ ಹೋಗುವುದು. ನಿನ್ನನ್ನು ಕೊಲ್ಲುವುದಕ್ಕೆ ವ್ರತ ಪಾಲನೆ ಮಾಡಬೇಕಾ? ಖಂಡಿತವಾಗಿ. ಸದ್ಯದಲ್ಲಿಲ್ಲ ಅಂತ ನನ್ನ ಆಲೋಚನೆ ಇರಬಹುದು. ಆ ವ್ರತದ ವಿಷಯವನ್ನು ಬಿಟ್ಟು ಬಿಡು. ವ್ರತದ ಬಲದಿಂದ ಗೆಲ್ಲಬೇಕು, ಅವ್ರ ಸ್ವಂತ ಬಲದಿಂದ ಆಗುವುದಿಲ್ಲ ಗೆಲ್ಲಲಿಕ್ಕೆ. ಎದುರಿಗಿರುವಂತಹ ವೈರಿಯನ್ನ ಹಿಂದಿರುಗಿಸಲಿಕ್ಕೆ ಏನೆಲ್ಲ ಉಪಾಯಗಳನ್ನು ಬೇಕು ಅದನ್ನೆಲ್ಲವನ್ನ ಹುಡ್ತಾ ಇದ್ದೀಯಾ ನೀನು. ನೋಡು, ನಿನ್ನ ಮಾತಿನ ಕಡೆ ಲಕ್ಷ್ಯ ಕೊಡುವವನು ನಾನಲ್ಲ. ನೀನು ಗೆಲ್ಲಲೇಬೇಕು ಅಂತ ನೀನು ಗೆಲ್ಲಲೇಬೇಕು ಅಂತ ನಿನ್ನ ಹತ್ರ ಆಗೋದಿಲ್ಲ. ನಿನ್ನ ಅಪ್ಪನ ಕಡೆ, ನಿನ್ನ ಅಪ್ಪ ಬೇಕು. ಅಪ್ಪ ಬರ್ತಾರೆ. Come on,
ಸಂತೋಷದ ವಿಷಯವನ್ನ ಅಣ್ಣನಲ್ಲಿ ತಿಳಿಸಬೇಕು. ಹಾಗಾಗಿ ಆದಷ್ಟು ಬೇಗ ಅಣ್ಣನಿಗೆ ರಣಕ್ಷೇತ್ರಕ್ಕೆ ಸಾಗಿದವ. ಏನು ವಿದ್ಯಮಾನ? ಗಡುಗೇಂದ್ರ ಕೇಳು ರಣದ ಬಗೆಯ, ಗಡುಗೇಂದ್ರ ಕೇಳು ರಣದ ಬಗೆಯ, ಏನೆಂಬೆ ಉಜಿಯ, ಏನೆಂಬೆ ಉಜಿಯ, ಗದ ವಿಕ್ರಮದಲ್ಲಿ ಶಕ್ರಾರಿಯು, ಗದ ವಿಕ್ರಮದಲ್ಲಿ ಶಕ್ರಾರಿಯು, ರಿಪು ಹರನವನ ಸೈನ ಅನಲನ ತೆರದಲ್ಲಿ, ಗದ ವಿಕ್ರಮದಲ್ಲಿ ಶಕ್ರಾರಿಯು, ರಿಪು ಹರನವನ ಸೈನ ಅನಲನ ತೆರದಲ್ಲಿ. ಇಷ್ಟು ದಿವಸ ಬಹಳಷ್ಟು ಜನ ನಮ್ಮ ಸೇನೆ ನೇತಾರರಾಗಿ ಹೋಗಿ ನಮಗೆ ಗೆಲುವು ತರುವುದಕ್ಕೆ ಶ್ರಮ ಪಟ್ಟದ್ದು ಹೌದು, ಫಲ ನಮ್ಮ ಪಾಲಿಗೆ ಸಿಗಲಿಲ್ಲ. ಆದ್ರೆ ಇಂದಿನ ದಿನ ಹೋದವರು ಇಂದ್ರಜಿತ್ತು. ನಮ್ಮಲ್ಲಿ ಒಂದು ಆಸೆ ಇತ್ತು, ಇವತ್ತಾದ್ರೂ ನಮಗೆ ಗೆಲುವು ಸಿಗಬಹುದು ಅಂತ. ಆದ್ರೆ ಇವತ್ತು ನಮ್ಮ ಇಂದ್ರಜಿತ್ತು ಲಕ್ಷ್ಮಣನ ಬಾಣಕ್ಕೆ ಈ ಲೋಕದ ಯಾತ್ರೆ.
ಯಾರು ಕಾರಣ? ಓ ಏನು ಕಾರಣ? ಓ ಸೀತೆ, ಆ ಸೀತೆ, ಆ ಸೀತೆ, ಆ ಸೀತೆಯಲ್ಲ ಕಡಿದು ಸಲ್ಲುತ್ತೇನೆ, ಕಡಿದು ಸಲ್ಲುತ್ತೇನೆ. ಸುಪಾರ್ಶ್ವಕವನ್ನು ನಮಿಸೀತಾಪೇಲ ತರವಲ್ಲ ಕೋಪ ತರವಲ್ಲ. ತರವಲ್ಲ ಕೋಪ ತರವಲ್ಲ. ಪರಮ ವಿಕ್ರಮಿ ನೀನು ರಾವಣೇಶ್ವರನು, ಪರಮ ವಿಕ್ರಮಿ ನೀನು ರಾವಣೇಶ್ವರನು, ತರುಣಿಯ ಕೊಲೆಗೆ ಖಡ್ಗವ ಕೊಂಡೆ, ತರುಣಿಯ ಕೊಲೆಗೆ ಖಡ್ಗವ ಕೊಂಡೆ. ದುರದಿ ಹೋರಾಡಿ ಸೌಘರಿಸು ವೈರಿಗಳ, ದುರದಿ ಹೋರಾಡಿ ಸೌಘರಿಸು ವೈರಿಗಳ, ಧರಿಸು ಕೀರ್ತಿಯ ಈ ಮೂರ್ಖಟಿಕೆ ಬೇಡ, ಧರಿಸು ಕೀರ್ತಿಯ ಈ ಮೂರ್ಖಟಿಕೆ ಬೇಡ. ತರವಲ್ಲ ತರವಲ್ಲ ಇದು ತರವಲ್ಲ. ಪ್ರಭು, ಸುಪಾರ್ಶ್ವಕ ರಣಕ್ಷೇತ್ರದ ವರ್ತಮಾನವನ್ನು ಕೇಳಿ ಕ್ರೋಧಾವಿಷ್ಟರಾಗಿ ಹಿರಿದ ಕತ್ತಿಯಿಂದ ಸೀತೆಯ ಕತ್ತನ್ನು ಕತ್ತರಿಸಿ ಚೆಲ್ತೇನೆ ಅಂತ ಕ್ಷಾರ್ಥದಲ್ಲಿ ಮಾಡಿ ಮುಗಿಸಬೇಕಾದ ನನ್ನ ಕರ್ತವ್ಯ. ತರವಲ್ಲ ರಾವಣೇಶ್ವರ, ಈ ಕಾಲದಲ್ಲಿ ಈ ಕೋಪ ಕೂಡದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಲೋಕದಲ್ಲಿ ರಾವಣೇಶ್ವರನಿಗೆ ಸೀತೆಯನ್ನ ಕಡಿದು ಮುಗಿಸಿದ್ದರಿಂದ ಸಮಸ್ಯೆ ಎಲ್ಲವೂ ಪರಿಹಾರ ಆಗ್ತದೆ ಅಂತ ಆದ್ರೆ ಈ ಕಪಿಗಳಿಗೆಲ್ಲ ಲಂಕೆ ಸಮುದ್ರಕ್ಕೆ ಸೇತುವನ್ನು ಕಟ್ಟಬೇಕಿತ್ತೆ, ಅವರೆಲ್ಲರೂ ಲಂಕೆಯನ್ನು ಸೇರಬೇಕಿತ್ತೆ, ಅಲ್ಲ ಲಂಕೆಯ ರಾಕ್ಷಸರೆಲ್ಲ ಸರ್ವನಾಶವನ್ನು ಕಾಣಬೇಕಾಗಿತ್ತೆ. ಯೋಚಿಸಿ ನೋಡು ಪ್ರಭು, ಏನಿದ್ರು ರಾವಣೇಶ್ವರನ ವ್ಯಕ್ತಿತ್ವ ಎಂತಹದ್ದು. ಪರಶಿವನನ್ನು ಒಲಿಸಿಕೊಳ್ಳುವಲ್ಲಿ ತೋಳ ತೆಕ್ಕೆಯಲ್ಲಿ ಕೈಲಾಸ ಬೆಟ್ಟವನ್ನು ತೂಗಿ ಪರಮೇಶ್ವರನ ಮೆಚ್ಚಿಸಿದಂತಹ ಧೀಮಂತ ವ್ಯಕ್ತಿತ್ವ. ಅಂತಹ ವ್ಯಕ್ತಿ ರಾವಣ ಗೆಲುವನ್ನು ಸಾಧಿಸುವುದು ವಾಮ ಮಾರ್ಗದಿಂದ ಅಲ್ಲ, ವಿಕ್ರಮದಿಂದ, ಕೆಚ್ಚಿನಿಂದ, ಹೋರಾಟದಿಂದ. ಸೀತೆಯ ಕಗ್ಗೊಲೆಯಂತಹ ಹೇಯ ಕೃತ್ಯಕ್ಕೆ ರಾವಣನ ಕತ್ತಿ ಯಾವತ್ತೂ ಮುಂದಾಗಬಾರದು. ಆದ್ದರಿಂದ ಗೆಲುವನ್ನು ಹೋರಾಟದಿಂದ ಪಡೆಯಬೇಕು ಎನ್ನುವುದು ನಮ್ಮ ಸೂಚನೆ. ಯೋಚಿಸಿ ನೋಡು, ಯೋಚಿಸಿ ನೋಡು. ಊ
ರಾ